ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಾನು ಈ ವಿಡಿಯೋ ಶೂಟ್ ಮಾಡಿದ್ದು ದಸರಾ ಹಬ್ಬದ ದಿನ. ನಾನು ನಮ್ಮಮ್ಮ ಓಂ ಶಕ್ತಿ ಟೆಂಪಲ್ಗೆ ಹೋಗಿದ್ವಿ. ಕಲ್ಯಾಣ ನಗರಲ್ಲಿದೆ ಈ ಟೆಂಪಲ್ಲು. ತುಂಬ ಅಂದರೆ ತುಂಬ ಸುಂದರವಾಗಿದೆ. ದಸರಾ ಹಬ್ಬ ಬಂತು ಅಂದರೆ ಸಾಕು, ನಾವು ಎಲ್ಲೆಲ್ಲೂ ಬೊಂಬೆಗಳನ್ನ ನೋಡ್ಬೋದು. ದೇವಸ್ಥಾನದಲ್ಲಂತೂ ಗೊಂಬೆಗಳನ್ನ ತುಂಬ ಚೆನ್ನಾಗಿಟ್ಟಿದ್ರು. ತುಂಬ ವೆರೈಟಿ ಟೈಪ್ಸ್ ಆಫ್ ಗೊಂಬೆಗಳನ್ನ ಇಟ್ಟಿದ್ರು. ಅದನ್ನ ನೋಡೋಕ್ಕಂತೂ 2 ಕಣ್ಣೇ ಸಾಲದು. ತುಂಬ ಸುಂದರವಾಗಿತ್ತು. ಇಲ್ಲಿ ಮೈನ್ ಡಿಟೀಸ್ ಬಂದು ಓಂ ಶಕ್ತಿ ಮಾತಾ ಹಾಗೆ ಅನ್ನಪೂರ್ಣೇಶ್ವರಿ ದೇವಿ ವಿಗ್ರಹ ಇದೆ. ನವರಾತ್ರಿ ಟೈಮಲ್ಲಂತೂ ದೇವಿಗೆ ತುಂಬ ಸ್ಪೆಷಲ್ಲಾಗಿ ಅಲಂಕಾರ ಮಾಡಿರ್ತಾರೆ. ಅದನ್ನು ನೋಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಈಶ್ವರ, ಸಾಯಿಬಾಬಾ ಮಂಟಪ ಎಲ್ಲ ಇದೆ. ನಾವು ಟೆಂಪಲ್ಗೆ ಹೋಗಿದ್ದಾಗ ಕರೆಂಟ್ ಹೊಟ್ಟೋಗಿತ್ತು, ಅದಕ್ಕೆ ಕತ್ಲಿದೆ. ಬೆಳಿಗ್ಗೆ ಹೊತ್ತಿನಲ್ಲಿ ಟೆಂಪಲ್ ವಿಸಿಟ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ನೀವು ನೋಡ್ಬೋದು ಸಪ್ತಮಾತೃಕೆಯರನ್ನು ಕೂಡ ಇಟ್ಟಿದ್ದಾರೆ. ಸಪ್ತಮಾತೃಕೆಯರಂದರೆ 7 ಪವಿತ್ರ ಹಾಗೂ ಶಕ್ತಿಶಾಲಿ ಮಾತೃಕೆಯರನ್ನ ಸಪ್ತಮಾತೃಕೆ ಅಂತ ನಾವು ಕರಿತೀವಿ. ನೀವಿಲ್ಲಿ ನೋಡ್ಬೋದು 7 ದೇವಿ ವಿಗ್ರಹನ. ಹಾಗೆ ಇಲ್ಲಿ ನವಗ್ರಹ ಮಂಟಪ, ಗಣಪತಿ ಕೂಡ ಇದೆ. ಟೆಂಪಲ್ದು ಆರ್ಕಿಟೆಕ್ಚರ್ ಅಂತೂ ತುಂಬ ಯೂನಿಕ್ ಆಗಿದೆ. ಮಧುರೈ ಮೀನಾಕ್ಷಿ ಟೆಂಪಲ್ ಇದೆ ಅಲ್ವಾ, ಅದೇ ರೀತಿ ತಮಿಳ್ನಾಡು ಟೆಂಪಲ್ಸ್ ಥರ ಇದೆ. ಈ ಟೆಂಪಲ್ನಲ್ಲಿ ಎವ್ರಿ ಫ್ರೈಡೇ ಸ್ಪೆಷಲ್ಲಾಗಿ ಅಲಂಕಾರ ಮಾಡಿರ್ತಾರೆ. ಹಾಗೆ ಎವ್ರಿ ಫ್ರೈಡೇ ಅನ್ನದಾನ ಮಾಡ್ತಾರೆ. ಹಾಗೆ ಇಲ್ಲಿ ನೀವು ನೋಡ್ಬೋದು ಗಣಪತಿ, ಈಶ್ವರ, ಸುಬ್ರಹ್ಮಣ್ಯ ದೇವ್ರು ಕೂಡ ಇದೆ. ಈ ಟೆಂಪಲ್ದು ಲೊಕೇಶನ್ ಬಂದು ಫಸ್ಟ್ ಬ್ಲಾಕ್ ಕಲ್ಯಾಣ ನಗರ್ನಲ್ಲೇ ಇದೆ. ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಆಚೆ ಕಡೆ ಬಂದ್ವಿ. ಆಚೆ ಕಡೆ ಗಾಡಿ ಪೂಜೆಗೆ ಹೂವು ತಗೊಂಡು ನಾನು ನಮ್ಮಮ್ಮ ವೆಸ್ಟ್ ಸೈಡ್ಗೆ ಹೋದ್ವಿ. ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ.